ನಮಸ್ಕಾರ. ಈ ದಿನದ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಸ್ಪ್ಯಾರೋ ಅಂದರೆ ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ ರೆಕಾರ್ಡಿಂಗ್ ಆನ್ಲೈನ್ ವಿಂಡೋ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲಿದ್ದೇವೆ. ನೋಡಿ, ಸರ್ಕಾರಿ ಅಥವಾ ಸಾಂಸ್ಥಿಕ ಮಟ್ಟದಲ್ಲಿ ಕೆಲಸದ ಮೌಲ್ಯಮಾಪನ ಮಾಡೋದು ಎಷ್ಟು ಕಷ್ಟದ ಕೆಲಸ ಅಲ್ವಾ? ಆದರೆ ಈಗ ಕಾಗದದ ಕಡತಗಳ ಗೊಂದಲವೇ ಇಲ್ಲದೆ ಎಲ್ಲವೂ ಹೇಗೆ ಡಿಜಿಟಲ್ ರೂಪ ಪಡೆದುಕೊಂಡಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ನಿಜಕ್ಕೂ ಕುತೂಹಲಕಾರಿ. ಈ ವ್ಯವಸ್ಥೆ ನಮ್ಮ ಆಡಳಿತದ ದಿಕ್ಕನ್ನೇ ಬದಲಾಯಿಸಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಸರಿ, ಹಾಗಾದರೆ ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಇಲ್ಲಿ ನಮ್ಮ ಮುಂದಿರುವ ಅತಿ ಮುಖ್ಯವಾದ ಪ್ರಶ್ನೆಯೆಂದ್ರೆ, ಈ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಥವಾ ಕಾರ್ಯಕ್ಷಮತೆಯ ಮೌಲ್ಯಮಾಪನ ಡಿಜಿಟಲ್ ಅಧಿಕಾರ ಶ್ರೇಣಿಯಲ್ಲಿ ಹೇಗೆ ಕೆಲಸ ಮಾಡುತ್ತದೆ? ಅಂದ್ರೆ, ಕೇವಲ ಒಂದೇ ಒಂದು ಕ್ಲಿಕ್ ಮೂಲಕ ವರದಿಗಳು ಒಬ್ಬ ಅಧಿಕಾರಿಯಿಂದ ಮತ್ತೊಬ್ಬ ಅಧಿಕಾರಿಗೆ ಇಷ್ಟು ಸುರಕ್ಷಿತವಾಗಿ ಹೇಗೆ ರವಾನೆ ಆಗುತ್ತವೆ? ಯೋಚನೆ ಮಾಡಿ, ಇದು ಎಷ್ಟೊಂದು ಅದ್ಭುತ ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದ್ರೆ ಇಡೀ ವ್ಯವಸ್ಥೆಯ ಹಿಂದಿರುವ ತಂತ್ರಜ್ಞಾನ ನಮ್ಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಈ 5 ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಮೊದಲನೆಯದಾಗಿ ಸ್ಪ್ಯಾರೋ ವ್ಯವಸ್ಥೆಯ ಪಾತ್ರಧಾರಿಗಳು, ಎರಡನೆಯದು ಸಾಮಾನ್ಯ PARನ ಸಂಪೂರ್ಣ ಪಯಣ, ಮೂರನೆಯದು ಮೇಲ್ಮನವಿಗಳು ಮತ್ತು ವಿಮರ್ಶೆಗಳ ನಿರ್ವಹಣೆ, ನಾಲ್ಕನೆಯದು ಸಾಫ್ಟ್ವೇರ್ ಮಾಡ್ಯೂಲ್ಗಳನ್ನು ಹೇಗೆ ಬಳಸುವುದು, ಹಾಗೂ ಕೊನೆಯದಾಗಿ ಅಡ್ಮಿನ್ ಮತ್ತು ಸಾಮಾನ್ಯ ಅಧಿಕಾರಿಗಳ ಇಂಟರ್ಫೇಸ್ ನಡುವಿನ ವ್ಯತ್ಯಾಸ. ಬನ್ನಿ ಒಂದೊಂದಾಗಿ ನೋಡೋಣ. ಸರಿ, ನಮ್ಮ ಮೊದಲನೇ ವಿಭಾಗ ಸ್ಪ್ಯಾರೋ ಪಾತ್ರಧಾರಿಗಳು, ಅಂದ್ರೆ ಈ ಡಿಜಿಟಲ್ ವರ್ಕ್ಫ್ಲೋದಲ್ಲಿ ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಾರೆ ಅಂತ ನೋಡೋಣ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಪಾತ್ರಧಾರಿಗಳು ಬಹಳ ಮುಖ್ಯ, ಹೌದಲ್ವಾ? ಇಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ PAR ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್. ಇದು ಕೇವಲ ಯಾವುದೋ ಒಂದು ಸಾಮಾನ್ಯ ಕಾಗದದ ವರದಿ ಅಲ್ಲವೇ ಅಲ್ಲ. ಬದಲಾಗಿ ಇದು ಸ್ಪ್ಯಾರೋ ಡಿಜಿಟಲ್ ಎಂಜಿನ್ನೊಳಗೆ ಅತ್ಯಂತ ವ್ಯವಸ್ಥಿತವಾಗಿ ಸೃಷ್ಟಿಯಾಗುವ, ಗ್ರೇಡ್ ಪಡೆಯುವ, ಅಂತಿಮಗೊಳ್ಳುವ ಮತ್ತು ಪ್ರತಿಯೊಂದು ಹಂತದಲ್ಲೂ ಟ್ರ್ಯಾಕ್ ಮಾಡಲಾಗುವ ಒಂದು ಪ್ರಮುಖ ಡಿಜಿಟಲ್ ದಾಖಲೆ. ಅಸಲಿಗೆ ಇಡೀ ಸಾಫ್ಟ್ವೇರ್ ಕೆಲಸ ಮಾಡೋದೇ ಈ ಒಂದು ದಾಖಲೆಯ ಸುತ್ತ. ಇಡೀ ವ್ಯವಸ್ಥೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಇಲ್ಲಿನ ಪಾತ್ರಗಳನ್ನು ನಾವು 3 ಮುಖ್ಯ ವಿಭಾಗಗಳಾಗಿ ವಿಂಗಡಿಸಬಹುದು. ಹೀಗೆ ಮಾಡಿದಾಗ ಅಧಿಕಾರ ಶ್ರೇಣಿ ಬಹಳ ಬೇಗ ನೆನಪಿನಲ್ಲಿ ಉಳಿಯುತ್ತದೆ. ಮೊದಲನೆಯದು ಮಾಲೀಕತ್ವ ಆಧಾರಿತ ವಿಭಾಗ. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಕಸ್ಟೋಡಿಯನ್ಗಳು ಹಾಗೂ PAR ಮ್ಯಾನೇಜರ್ ಬರ್ತಾರೆ. ಎರಡನೆಯದು ಆಡಳಿತ ಆಧಾರಿತ ವಿಭಾಗ. ತಾಂತ್ರಿಕ ನಿರ್ವಹಣೆ ಮಾಡುವ EMD ಮತ್ತು ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ಗಳು ಇದರಲ್ಲಿ ಇರ್ತಾರೆ. ಇನ್ನು ಕೊನೆಯದು ವರ್ಕ್ಫ್ಲೋ ಆಧಾರಿತ ವಿಭಾಗ, ಅಂದರೆ ವಾಸ್ತವವಾಗಿ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ, ವರದಿ ಮಾಡುವ, ಪರಿಶೀಲಿಸುವ, ಸ್ವೀಕರಿಸುವ ಮತ್ತು ಸಮರ್ಥ ಅಧಿಕಾರಿಗಳು. ಬಹಳ ಸ್ಪಷ್ಟವಾಗಿದೆ ಅಲ್ವಾ? ಈಗ ನಮ್ಮ ಎರಡನೇ ವಿಭಾಗಕ್ಕೆ ಹೋಗೋಣ. ಅದೇ ಸಾಮಾನ್ಯ ಪಾರ್ ಪಯಣ, ಅಂದರೆ ವರದಿ ಸೃಷ್ಟಿಯಾಗುವುದರಿಂದ ಹಿಡಿದು ಅಂತಿಮಗೊಳ್ಳುವವರೆಗಿನ ಹರಿವು. ಪಾತ್ರಗಳ ಬಗ್ಗೆ ನಮ್ಗೀಗ ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಈಗ ಆ ದಾಖಲೆಗಳು ವ್ಯವಸ್ಥೆಯೊಳಗೆ ಹೇಗೆ ಚಲಿಸ್ತವೆ ಅಂತ ನೋಡೋಣ. ಆದ್ರೆ ಇಲ್ಲಿ ಗಮನಿಸಬೇಕಾದ ಒಂದು ಅತ್ಯಂತ ಪ್ರಮುಖ ವಿಚಾರ ಇದೆ. ಈ ಪಯಣ ಶುರುವಾಗೋ ಮುನ್ನವೇ ಅಧಿಕಾರಿಗಾಗಿ ಮೊದಲು ವರ್ಕ್ಫ್ಲೋಗಳನ್ನು ಕಡ್ಡಾಯವಾಗಿ ರಚಿಸಿರಲೇಬೇಕು. ಹೌದು, ವರ್ಕ್ಫ್ಲೋ ರಚಿಸದೆ ನೀವು ವರದಿಗಳನ್ನು ಕಳುಹಿಸಲು ಸಾಧ್ಯವೇ ಇಲ್ಲ. ಇದು ಕಸ್ಟೋಡಿಯನ್ ಮತ್ತು PR ಮ್ಯಾನೇಜರ್ ಮಾಡಬೇಕಾದ ಮೊದಲ ಹೆಜ್ಜೆ. ಮತ್ತು ಇದರ ಇನ್ನೊಂದು ಅದ್ಭುತ ವಿಚಾರ ಏನಂದ್ರೆ, ಕಡತವು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋದಾಗೆಲ್ಲ ಕಸ್ಟೋಡಿಯನ್ಗೆ ಆಟೋಮ್ಯಾಟಿಕ್ ಆಗಿ ಒಂದು ಇಮೇಲ್ ಹೋಗುತ್ತೆ. ಇದು ವ್ಯವಸ್ಥೆಯಲ್ಲಿ ಎಂತಹ ಪಾರದರ್ಶಕತೆ ತರುತ್ತಲ್ವಾ? ಸರಿ, ಈಗ ಇದು ಹೇಗೆ ನಿರ್ಮಾಣವಾಗುತ್ತೆ ಅಂತ ಹಂತ ಹಂತವಾಗಿ ನೋಡೋಣ ಬನ್ನಿ. ಮೊದಲನೇ ಹಂತದಲ್ಲಿ ಕಸ್ಟೋಡಿಯನ್ ಪಾರನ್ನು ಸೃಷ್ಟಿಸಿ ಅದನ್ನ ನೇರವಾಗಿ ಅಧಿಕಾರಿಗೆ ಫಾರ್ವರ್ಡ್ ಮಾಡ್ತಾರೆ. ಎರಡನೇ ಹಂತದಲ್ಲಿ ಆ ಅಧಿಕಾರಿ ತಮ್ಮ ವಿವರಗಳನ್ನೆಲ್ಲ ಭರ್ತಿ ಮಾಡಿ ತಮ್ಮ ವರದಿ ಮಾಡುವ ಅಧಿಕಾರಿಗೆ ಅಂದ್ರೆ ರಿಪೋರ್ಟಿಂಗ್ ಅಥಾರಿಟಿಗೆ ಕಳುಹಿಸ್ತಾರೆ. ಇನ್ನು ಮೂರನೇ ಹಂತದಲ್ಲಿ ಆ ರಿಪೋರ್ಟಿಂಗ್ ಅಥಾರಿಟಿ ವರದಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಮ್ಮ ಗ್ರೇಡನ್ನು ನೀಡಿ ಮುಂದಿನ ಹಂತಕ್ಕೆ ರವಾನಿಸ್ತಾರೆ. ಈ ಪಯಣದ ದ್ವಿತೀಯಾರ್ಧ ಹೇಗಿದೆ ನೋಡಿ. ಪರಿಶೀಲಿಸುವ ಅಧಿಕಾರಿ ಅಂದರೆ ರಿವ್ಯೂವಿಂಗ್ ಅಥಾರಿಟಿ ಆ ವರದಿಯನ್ನು ನೋಡಿ ತಮ್ಮದೇ ಆದ ಗ್ರೇಡನ್ನು ನೀಡ್ತಾರೆ. ಆಮೇಲೆ ಸ್ವೀಕರಿಸುವ ಅಧಿಕಾರಿ ಅಥವಾ ಆಕ್ಸೆಪ್ಟಿಂಗ್ ಅಥಾರಿಟಿ ಸಂಪೂರ್ಣ ವರದಿಯನ್ನು ಓದಿ ಅದನ್ನು ಅಂತಿಮಗೊಳಿಸ್ತಾರೆ. ಈ ಅಂತಿಮಗೊಂಡ ವರದಿ ನೇರವಾಗಿ ವಾಪಸ್ ಕಸ್ಟೋಡಿಯನ್ಗೆ ಹೋಗುತ್ತೆ ಮತ್ತೆ ಅಲ್ಲಿಂದ ಅಧಿಕಾರಿಯ ಕೈ ಸೇರುತ್ತೆ. ಕೊನೆಗೆ ಯಾವಾಗ ಅಧಿಕಾರಿ ಆ ವರದಿಯನ್ನು ಸ್ವೀಕರಿಸುತ್ತಾರೋ ಆ ನಿರ್ದಿಷ್ಟ ವರ್ಷದ PAR ಪ್ರಕ್ರಿಯೆ ಅಲ್ಲಿಗೆ ಅಧಿಕೃತವಾಗಿ ಮುಚ್ಚಲ್ಪಡ್ತದೆ. ಸಿಂಪಲ್ ಅಲ್ವಾ? ಮುಂದಿನ ವಿಭಾಗಕ್ಕೆ ಬರೋಣ. ವಿಭಾಗ 3 ಮೇಲ್ಮನವಿಗಳು ಮತ್ತು ವಿಮರ್ಶೆಗಳ ನಿರ್ವಹಣೆ,
ಅಂದರೆ ಎಕ್ಸೆಪ್ಷನ್ ವರ್ಕ್ಫ್ಲೋಗಳ ಮೂಲಕ ನಾವು ಹೇಗೆ ನ್ಯಾವಿಗೇಟ್ ಮಾಡಬಹುದು ಅನ್ನೋದರ ಬಗ್ಗೆ. ಈಗ ಒಂದು ಪ್ರಶ್ನೆ ಬರಬಹುದು. ಒಂದು ವೇಳೆ ನೀಡಲಾದ ಗ್ರೇಡ್ಗಳ ಬಗ್ಗೆ ಅಧಿಕಾರಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಕಥೆಯೇನು? ಅದಕ್ಕಾಗಿಯೇ ವ್ಯವಸ್ಥೆಯಲ್ಲಿ 2 ವಿಭಿನ್ನ ಮಾರ್ಗಗಳಿವೆ: ರೆಪ್ರೆಸೆಂಟೇಷನ್ ಬೋರ್ಡ್ ಮತ್ತು ರೆಫರಲ್ ಬೋರ್ಡ್. ಇವೆರಡರ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ರೆಪ್ರೆಸೆಂಟೇಷನ್ ಬೋರ್ಡಲ್ಲಿ ವರದಿ ಮಾಡುವ, ಪರಿಶೀಲಿಸುವ ಮತ್ತು ಸ್ವೀಕರಿಸುವ ಅಧಿಕಾರಿಗಳು ಇರ್ತಾರೆ. ಇವರು ಮಾತ್ರ ಗ್ರೇಡ್ಗಳನ್ನು ಬದಲಾಯಿಸುವ ಅಥವಾ ಕಾಮೆಂಟ್ ಮಾಡುವ ಸಂಪೂರ್ಣ ಅಧಿಕಾರ ಹೊಂದಿರ್ತಾರೆ. ಆದರೆ ರೆಫರಲ್ ಬೋರ್ಡ್ ಸ್ವಲ್ಪ ಭಿನ್ನ. ಇದರಲ್ಲಿ ಸಮರ್ಥ ಅಧಿಕಾರಿಗಳು ಇರ್ತಾರೆ ಮತ್ತು ಅವರು ಕೇವಲ ಚರ್ಚೆ ಮಾಡಿ ಕಾಮೆಂಟ್ ಮಾತ್ರ ಮಾಡಬಹುದು. ಗ್ರೇಡ್ ಬದಲಾಯಿಸುವ ಅಧಿಕಾರ ಅವರಿಗೆ ಇರೋದಿಲ್ಲ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಇನ್ನು ಮೂರನೆಯ ಮತ್ತು ಕೊನೆಯ ಎಕ್ಸೆಪ್ಷನ್ ವರ್ಕ್ಫ್ಲೋ ಬಗ್ಗೆ ಹೇಳೋದಾದ್ರೆ, ಅದುವೇ ಮೌಲ್ಯಮಾಪನದ ವಿರುದ್ಧ ಮನವಿ, ಅಂದರೆ ಮೆಮೋರಿಯಲ್ ಅಗೇನ್ಸ್ಟ್ ಅಸೆಸ್ಮೆಂಟ್. ಇದೊಂದು ಸರಳವಾದ, ನೇರವಾದ ಪ್ರಕ್ರಿಯೆ. ಮೊದಲು ಅಧಿಕಾರಿ ಮನವಿ ಸಲ್ಲಿಸ್ತಾರೆ, ಕಸ್ಟೋಡಿಯನ್ ಅದನ್ನ ಸಮರ್ಥ ಅಧಿಕಾರಿಗೆ ಕಳಿಸ್ತಾರೆ. ಆ ಅಧಿಕಾರಿ ಚರ್ಚೆ ಮಾಡಿದ ಮೇಲೆ ವರದಿ ಮತ್ತೆ ಕಸ್ಟೋಡಿಯನ್ ಮೂಲಕ ಅಧಿಕಾರಿಗೆ ವಾಪಸ್ ಬರುತ್ತೆ. ಯಾವಾಗ ಅಧಿಕಾರಿ ಆ ಅಂತಿಮ ತೀರ್ಮಾನವನ್ನು ಸ್ವೀಕರಿಸ್ತಾರೋ ಆಗ ಆ PAR ಶಾಶ್ವತವಾಗಿ ಕ್ಲೋಸ್ ಆಗುತ್ತೆ. ನಮ್ಮ 4ನೇ ವಿಭಾಗ, ಸಾಫ್ಟ್ವೇರ್ ಮಾಡ್ಯೂಲ್ಗಳ ನ್ಯಾವಿಗೇಷನ್. ಇಲ್ಲಿ ನಾವು ಸ್ಪ್ಯಾರೋ ಒದಗಿಸುವ ಡಿಜಿಟಲ್ ಪರಿಕರಗಳ ಬಗ್ಗೆ ತಿಳಿಯಲಿದ್ದೇವೆ. ಇಲ್ಲಿಯವರೆಗೂ ನಾವು ಪ್ರಕ್ರಿಯೆಯ ಲಾಜಿಕ್ ಹೇಗಿದೆ ಅಂತ ಮಾತ್ರ ನೋಡಿದ್ವಿ. ಈಗ ಸ್ವಲ್ಪ ಕಲ್ಪನೆಯಿಂದ ಹೊರಬಂದು ನಿಜವಾದ ಡಿಜಿಟಲ್ ಟೂಲ್ಸ್ ಹೇಗಿವೆ ಅಂತ ನೋಡೋಣ. ಸ್ಪ್ಯಾರೋ ಕೇವಲ ಒಂದು ವರದಿ ಮಾಡುವ ತಂತ್ರಾಂಶ ಅಂತ ಅನ್ಕೋಬೇಡಿ. ಇದೊಂದು ಸಂಪೂರ್ಣ ಡಿಜಿಟಲ್ ಕಚೇರಿ. ನೋಡಿ, ಇಲ್ಲಿ ದೈನಂದಿನ ಕೆಲಸಗಳಿಗೆ ಅಂತ ಇನ್ಬಾಕ್ಸ್, ಕಳುಹಿಸಿದ ಫೋಲ್ಡರ್ ಇದೆ, ನನ್ನ ವರದಿ ಈಗ ಎಲ್ಲಿದೆ ಅಂತ ಹುಡುಕೋಕೆ ಪಾರ್ಟ್ ಟ್ರ್ಯಾಕ್ ಮಾಡಿ ಅನ್ನೋ ಆಪ್ಷನ್ ಇದೆ. ಇದಲ್ಲದೆ ಪಾತ್ರದ ವಿವರಗಳು, ವರ್ಕ್ ಫ್ಲೋ, ಡೋಸಿಯರ್, ಭದ್ರತೆಗಾಗಿ ಡಿಜಿಟಲ್ ಸಿಗ್ನೇಚರ್ ಮತ್ತೆ ಹಳೆಯ ಡೇಟಾ ತರೋಕೆ ಮೈಗ್ರೇಷನ್ ಮಾಡ್ಯೂಲ್, ಹೀಗೆ ಏನೆಲ್ಲ ಇದೆ. ಈ ವ್ಯಾಪಕವಾದ ಫೀಚರ್ಸ್ ನೋಡಿದ್ರೇ ಗೊತ್ತಾಗತ್ತೆ ಈ ವ್ಯವಸ್ಥೆ ಎಷ್ಟೊಂದು ಸಮರ್ಥವಾಗಿದೆ ಅಂತ. ಕೊನೆಯದಾಗಿ ವಿಭಾಗ 5, ಅಡ್ಮಿನ್ ಮತ್ತು ಅಧಿಕಾರಿ ಇಂಟರ್ಫೇಸ್ಗಳ ನಡುವಿನ ಹೋಲಿಕೆ. ಅಂದರೆ ಸೈದ್ಧಾಂತಿಕ ಪರಿಕಲ್ಪನೆ ಪ್ರಾಯೋಗಿಕವಾಗಿ ಹೇಗೆ ಕಾಣುತ್ತದೆ ಅನ್ನೋದನ್ನ ನೋಡೋಣ. ಈಗ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಚಿತ್ರಗಳನ್ನ ಸ್ವಲ್ಪ ಗಮನಿಸಿ. ನಾವಿಷ್ಟೊತ್ತು ಚರ್ಚೆ ಮಾಡಿದ ವಿಷಯಗಳು ವಾಸ್ತವದಲ್ಲಿ ಹೇಗೆ ಕಾಣಿಸ್ತವೆ ಗೊತ್ತಾ? ಎಡಭಾಗದಲ್ಲಿರೋ ಅಡ್ಮಿನ್ ಮೆನು ನೋಡಿ, ಅದು ಎಷ್ಟೊಂದು ವಿಸ್ತಾರವಾಗಿದೆ. ಯಾಕಂದ್ರೆ ಅಡ್ಮಿನ್ ಕೈಲಿ ಇಡೀ ವ್ಯವಸ್ಥೆಯ ನಿಯಂತ್ರಣ ಇರುತ್ತೆ. ಆದರೆ ಬಲಭಾಗದಲ್ಲಿರುವ ಸಾಮಾನ್ಯ ಬಳಕೆದಾರ ಅಥವಾ ಅಧಿಕಾರಿಯ ಮೆನು ನೋಡಿ, ಎಷ್ಟು ಸರಳವಾಗಿದೆ ಅಲ್ವಾ? ಅವರಿಗೆ ಏನೇನ್ ಬೇಕೋ ಅಷ್ಟು ಮಾತ್ರ ಅಲ್ಲಿ ಕಾಣಿಸ್ತೆ. ಇದರ ಅರ್ಥ ಏನಂದ್ರೆ, ನೀವು ಯಾವ ಪಾತ್ರದಲ್ಲಿದ್ದೀರಾ ಅನ್ನೋದರ ಆಧಾರದ ಮೇಲೆ ಈ ವ್ಯವಸ್ಥೆ ತಾನಾಗಿಯೇ ನಿಮಗೆ ಬೇಕಾದ ಆಯ್ಕೆಗಳನ್ನ ಮಾತ್ರ ನೀಡುತ್ತೆ. ನಿಜಕ್ಕೂ ಇದೊಂದು ಸ್ಮಾರ್ಟ್ ಫೀಚರ್. ಸರಿ, ನಾವು ಈ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೀವಿ. ಈ ಎಲ್ಲಾ ಮಾಹಿತಿಗಳನ್ನು ತಿಳಿದುಕೊಂಡ ಮೇಲೆ ನಾವೊಂದು ಪ್ರಮುಖ ವಿಚಾರವನ್ನು ಆಲೋಚಿಸಬೇಕು. ಈ ಸಂಪೂರ್ಣ ಡಿಜಿಟಲ್ ವರ್ಕ್ಫ್ಲೋವನ್ನು ಒಮ್ಮೆ ಕರಗತ ಮಾಡಿಕೊಂಡ್ರೆ ನಮ್ಮ ಭವಿಷ್ಯದ ಆಡಳಿತಾತ್ಮಕ ಕೆಲಸಗಳು ಎಷ್ಟು ಸುಲಭವಾಗಬಹುದು ಅಲ್ವಾ? ಕಾಗದದ ಕಡತಗಳ ಗುಡ್ಡದಲ್ಲಿ ಕಳೆದು ಹೋಗ್ತಿದ್ದ ಆ ಹಳೇ ದಿನಗಳೆಲ್ಲ ಈಗ ಮುಗಿದೋಗುತ್ತಿವೆ. ಇನ್ನು ಮುಂದೆ ಸ್ಪ್ಯಾರೋ ವ್ಯವಸ್ಥೆಗೆ ಲಾಗಿನ್ ಆಗಿ ಯಾವುದೇ ಗೊಂದಲವಿಲ್ಲದೆ ಮುಂದಿನ ಮೌಲ್ಯಮಾಪನವನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಎದುರಿಸಲು ನಾವೆಲ್ಲರೂ ಸಿದ್ಧರಾಗಬೇಕು. ಇದೇ ಇಂದಿನ ಅತಿದೊಡ್ಡ ಟೇಕವೇ.